ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ಯಾರ್ಯಾರ ಹತ್ರ ಪ್ಯಾನ್ ಕಾರ್ಡ್ ಆಗ್ಲೇ ಇದೆಯೋ ಆ ಪ್ಯಾನ್ ಕಾರ್ಡ್ 2.0 ಅಂತ ಇವಾಗ ಬರ್ತಿದೆ. ಇವಾಗ ಏನ್ ಚಿಟ್ಟಿ ರೋಬೋ 2.0 ಬಂತು, ಅದೇ ತರ ಪ್ಯಾನ್ ಕಾರ್ಡ್ 2.0 ಕೂಡ ಬರ್ತಾ ಇದೆ. ಯಾರ್ಯಾರು ಮಾಡಿಸ್ಕೊಬೇಕು ಪ್ಯಾನ್ ಕಾರ್ಡ್, ಹೊಸ ಪ್ಯಾನ್ ಕಾರ್ಡ್ ಹೊಸದ್ ಮಾಡಿಸ್ಕೊಳ್ಳೋದು ಮ್ಯಾಂಡೇಟ್ರಿನ, ಹೇಗೆ ಅಪ್ಲೈ ಮಾಡೋಕೆ ಫ್ರೀನಾ, ದುಡ್ಡು ಖರ್ಚಾಗುತ್ತಾ, ಏನಾದ್ರೂ ಏನು ಉಪಯೋಗ ಇದರಿಂದ ಎಲ್ಲ ಮಾಹಿತಿ ವಿಡಿಯೋಲಿ ಕೊಡ್ತೀನಿ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ಸಂಪೂರ್ಣ ವಿವರಣೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ಯಾನ್ ಕಾರ್ಡ್ 2.0 ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಅನ್ನೋ ನ್ಯೂಸ್, ಹೊಸ ಅಪ್ಡೇಟ್ ಬರ್ತಾ ಇದೆ. ಯಾರ್ಯಾರು ಅಪ್ಲೈ ಮಾಡುವುದು, ಅಪ್ಲೈ ಮಾಡೋದು ಎಲ್ಲ ಮಾಹಿತಿ ವಿಡಿಯೋದಿರುತ್ತೆ. ಪ್ಯಾನ್ ಕಾರ್ಡ್ ಹೊಸದು ಎಂದ್ರು ಮಾಡಿಸ್ಕೊಳ್ಳೋಕ್ಕಿಂತ ಪ್ಯಾನ್ ಕಾರ್ಡ್ ನಿಮ್ಮ ಹತ್ರ ಇರ್ಬೇಕು. ಹಳೆದು ಹೊಸದು ಪ್ಯಾನ್ ಕಾರ್ಡ್ ಇರೋದು ಕಂಪಲ್ಸರಿ ಅಂತ ಹೇಳ್ಬೋದು. ಪ್ಯಾನ್ ಕಾರ್ಡ್ ಇಲ್ದಲೆ 50,000ಕ್ಕಿಂತ ಜಾಸ್ತಿ ಇರೋ ದುಡ್ಡಿನ ಟ್ರಾನ್ಸಾಕ್ಷನ್ ನೀವು ಮಾಡ್ಲಿಕ್ಕೆ ಆಗಲ್ಲ. ಈ ಪ್ಯಾನ್ ಕಾರ್ಡ್ ಮ್ಯಾಂಡೇಟ್ರಿ ಕೂಡ 50,000ಕ್ಕಿಂತ ಜಾಸ್ತಿ ನೀವೇನು ಲೀಗಲ್ ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತೀರಾ ಅಂತ ಅಂದ್ರೆ, ಇವಾಗ ಸ್ವಲ್ಪ ವರ್ಷದ ಹಿಂದೆ ಕೂಡ ಪ್ಯಾನ್ ಕಾರ್ಡ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಬೇಕು, ಆಧಾರ್ ಕಾರ್ಡ್ ಇಂದ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗ್ಬೇಕು ಅಂತ 3 ಲಿಂಕ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸ್ವಲ್ಪ ಜನ ಲೇಟ್ ಮಾಡಿದ್ರು ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ಲಿಕ್ಕೆ, ಅಂತವ್ರಿಗೆ ಫೈನ್ ₹500 ಅಷ್ಟು ಫೈನ್ ಕೂಡ ಕಟ್ಟಿಸ್ಕೊಂಡಿದ್ರು. ನಿಮ್ಗೆ ನೆನಪಿದ್ರೆ ಪ್ಯಾನ್ ಕಾರ್ಡ್ 2.0 ಯಾಕಪ್ಪ, ನಂಗಾಗ್ಲೇ ಪ್ಯಾನ್ ಕಾರ್ಡ್ 1.0 ಅಥವಾ ಪ್ಯಾನ್ ಕಾರ್ಡ್ ಹಳೆ ಪ್ಯಾನ್ ಕಾರ್ಡ್ ಇದೆ, ನನಗೆ ಯಾಕಪ್ಪ ಹೊಸದು ನೀವು ಯೋಚನೆ ಮಾಡ್ತಿದ್ರೆ, ಇದು ತುಂಬಾ ಸೆಕ್ಯೂರಿಟಿ ಕೊಡುತ್ತೆ, ಡೇಟಾ ಸೇಫ್ಟಿ ಇರುತ್ತೆ. ನೀವೇನೇನು ಡೇಟಾ ಇರುತ್ತೆ, ನಿಮ್ಮ ಹೆಸರು ಇರ್ಬೋದು, ಸಂಪೂರ್ಣ ಹೆಸರು ನಿಮ್ಮನ್ನು ಇಟ್ಕೊಂಡು ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಆಗೋದು, ಏನಾದ್ರೂ ಥೆಫ್ಟ್ ಆಗೋದು, ಸೈಬರ್ ಕ್ರೈಮ್ಗಳು ಇವತ್ತಿನ ಮಟ್ಟಕ್ಕೆ ಜಾಸ್ತಿ ಇದೆ, ಅದೆಲ್ಲ ತಡೆಗಟ್ಟಕ್ಕೆ ಇದನ್ನ ಮಾಡಿದ್ದಾರೆ. QR ಕೋಡ್ ಕೂಡ ಇರುತ್ತೆ ಇದರಲ್ಲಿ, QR ಕೋಡ್ ಕೂಡ ಇರುತ್ತೆ. ಹೇಗೆ ನೀವು ಪೇ ಮಾಡ್ತೀರಾ ಅದ್ರಲ್ಲಿ QR ಕೋಡ್ ತರ ಬರ್ತಲ್ಲ, ಅದು ಕೂಡ ಇರುತ್ತೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಇವತ್ತಿನ ಮಟ್ಟಕ್ಕೆ ತುಂಬಾ ಮಟ್ಟಿಗೆ ಜಾಸ್ತಿ ಆಗಿರೋದ್ರಿಂದ ಈ ಡಿಜಿಟಲಿ ಸೆಕ್ಯೂರ್ ಕೂಡ ಮಾಡುತ್ತೆ ಟ್ರಾನ್ಸಾಕ್ಷನ್ ಗಳನ್ನ. ನೀವೇನೇನು ಟ್ರಾನ್ಸಾಕ್ಷನ್ ಮಾಡ್ತೀರಾ ನಿಮ್ಗೆ ಒಂದು ಮಟ್ಟಕ್ಕೆ ಸೆಕ್ಯೂರಿಟಿ ಕೂಡ ಜಾಸ್ತಿ ಪ್ರೊವೈಡ್ ಮಾಡುತ್ತೆ. ಅಪ್ಲೈ ಮಾಡಕ್ಕೆ ಫ್ರೀ ಇಟ್ಟಿರ್ತಾರೆ. ಯಾರಿಗೋ ಹೋಗ್ಬಿಟ್ಟು ಸೈಬರ್ ಸೆಂಟ್ರಿಗೆ ಅವ್ರಿಗೆ ಇನ್ನೊಬ್ರಿಗೆ ದುಡ್ಡು ಕೊಟ್ಬಿಟ್ಟು ಮಂಗ ಹೋಗ್ಬೇಡಿ, ಮೋಸ ಹೋಗ್ಬೇಡಿ. ಪ್ಯಾನ್ ಕಾರ್ಡ್ ಹೊಸದೇನಿದೆ 2.0 ಪ್ಯಾನ್ ಕಾರ್ಡ್ ನಿಮ್ಗೆ ಏನಾದ್ರು ಬೇಕಂದ್ರೆ ಪ್ಯಾನ್ ಕಾರ್ಡ್ ಡೆಲಿವರಿ ಕೂಡ ನೀವು ಅಪ್ಲೈ ಮಾಡಿದ ತಕ್ಷಣ ಆನ್ಲೈನ್ ಡೆಲಿವರಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನು ಕೊಟ್ಟಿರ್ತಾರಲ್ಲ ಆ ಅಡ್ರೆಸ್ಗೆ ಕೂಡ ಬಂದು ತಲುಪುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಇವಾಗ ಜಸ್ಟ್ ಅನೌನ್ಸಿನ ಮಾಡಿಲ್ಲ, ಅಪ್ಲಿಕೇಶನ್ ಅನೌನ್ಸ್ ಮಾಡಿದ ತಕ್ಷಣ ವಿಡಿಯೋಲಿ ಫಸ್ಟ್ ಬಂದು ತಗೊಂಡ್ಬರ್ತೀನಿ. ಹೇಗೆ ಅಪ್ಲೈ ಮಾಡೋ ಮಾಹಿತಿ ಕೂಡ ಸ್ಟೆಪ್ ಬೈ ಸ್ಟೆಪ್ ನಾ ಮಾಹಿತಿ ನಿಮಗೆ ವಿಡಿಯೋಲಿ ಕೊಡ್ತೀನಿ ಆಯ್ತಾ. ಫ್ರೀ ಆಗಿ ಹೇಗೆ ಮಾಡಿಸ್ಕೊಳ್ಳೋದು ಪ್ಯಾನ್ ಕಾರ್ಡ್ ಅನ್ನ ಕೂಡ ಮಾಹಿತಿನ ಕೊಂಡಲ್ಲಿ ಇರುತ್ತೆ ಆಯ್ತಾ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಹೊಸದಾಗಿ ಪ್ಯಾನ್ ಕಾರ್ಡ್ 2.0 ಬಂದ ತಕ್ಷಣ ಫ್ರೀ ಆಗಿ ಹೇಗೆ ಮಾಡ್ಕೊಳ್ಳೋದು ಆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೂಡ ನಾನು ಮಾಹಿತಿ ಆಗ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಅಪ್ಡೇಟ್ಗಳು, ಸರ್ಕಾರಿ ತರ ಜಾಬ್ಗಳು, ಮತ್ತೆ ಯಾವುದೇ ಹೊಸ ಯೋಜನೆಗಳು, ಜೊತೆಗೆ ಯಾವುದೇ ಬಿಸ್ನೆಸ್ ಐಡಿಯಾಗಳಿದ್ರು ಕೂಡ ನಾನು ಅಕೌಂಟಲ್ಲಿ ಬರ್ತಿರ್ತೇವೆ. ಇದೇ ಕಾಮನ್ ಇನ್ಫಾರ್ಮೇಶನ್, ನಿಮಗೆ ತುಂಬಾ ಯೂಸ್ಫುಲ್ ಆಗಿ ಇನ್ಫಾರ್ಮೇಶನ್ ನಾನು ತಗೊಂಡ್ಬರ್ತಾ ಇರ್ತೀನಿ. ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಗಂಟೆ ಇರುತ್ತೆ ಅಥವಾ ಬೆಲ್ ಐಕನ್ ಅಂತ ಕರೀತಾರೆ, ಅದನ್ನ ಒತ್ಬಿಟ್ಟು ಡ್ರಾಪ್ ಡೌನ್ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿಬಿಡಿ. ನನ್ನ ಹೊಸ ಅಪ್ಡೇಟ್ಗಳು, ಹೊಸ ಮಾಹಿತಿಗಳು ನಿಮ್ಮ ಫೋನ್ಗೆ ನಿಮಗೆ ಫಸ್ಟ್ ಬರುತ್ತೆ. ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿಚಯಸ್ಥರಿಗೆ ಕೂಡ ವಿಡಿಯೋ ಇದನ್ನ ಪ್ಯಾನ್ ಕಾರ್ಡ್ ಉಳ್ಳವರಿಗೆ ವಿಡಿಯೋನ ಶೇರ್ ಮಾಡಿ, ಅಥವಾ ಪ್ಯಾನ್ ಕಾರ್ಡ್ ಇನ್ನ ತಗೊಂಡಿಲ್ಲ ಮಾಡಿಸೇ ಇಲ್ಲ ಅನ್ನೋರ್ಗೂ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಒಂದು ಮಾಹಿತಿಯಾಗಿ ಸಿಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ.